ದರ್ಶನ್ದು ಮತ್ತೊಂದು ಫೋಟೋ ವೈರಲ್ ಅಂತೆ. ಬೆಡ್ ಮೇಲೆ ಕೂತು ದರ್ಶನ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಯಾರಾದರೂ ಇಂಟೆನ್ಷನಲ್ಲೇ ಇದನ್ನು ರಿಲೀಸ್ ಮಾಡ್ತಿದ್ದಾರಾ? ದರ್ಶನ್ ನಗುಮುಖದಲ್ಲಿರುವಂತಹ ಒಂದು ಫೋಟೋ, ನಿನ್ನೆ ಒಂದು ಫೋಟೋ ಒಂದು ವಿಡಿಯೋನೇ ಇಷ್ಟೆಲ್ಲ ಸಂಚಲನಕ್ಕೆ ಕಾರಣವಾಗಿದೆ. ಈಗ ಮತ್ತೊಂದು ಫೋಟೋ ನೋಡ್ತಾ ಇದ್ದೀರಾ. ದರ್ಶನ್ ಬೆಡ್ ಮೇಲೆ ಕೂತು ನಗುತ್ತಾ ಇರ್ತಕ್ಕಂಥ ದೃಶ್ಯ. ಅಲ್ಲಿ ದರ್ಶನ್ ಇರ್ತಕ್ಕಂಥ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಬ್ಲಿಂಕ್ ಆಗ್ತಾ ಇರೋದೇ ಬೆಡ್ ಇದೆ, ಪಿಲ್ಲೋ ಇದೆ, ಅದ್ರ ಮೇಲೆ ದರ್ಶನ್ ಕೂತಿದ್ದಾರೆ. ಹಾಗಾದರೆ ಈ ಎಲ್ಲ ರಾಜಾತಿಥ್ಯದ ಹಿಂದೆ ಇರೋದು ಯಾರು? ಕಾರಾಗೃಹ ಅಧಿಕಾರಿಗಳೇ ಇದ್ದಾರಾ? ಜೈಲ್ ಸೂಪರಿಂಟೆಂಡೇ ಇದಕ್ಕೆ ಮೇನ್ ಜವಾಬ್ದಾರಿ, ಅಥವಾ ಸರ್ಕಾರ ಸೂಚನೆ ಏನಾದರೂ ಕೊಟ್ಟಿದೆಯಾ? ಈ ಅನುಮಾನ ಬರೋದಕ್ಕೆ ಏನು ಕಾರಣ? ಸರ್ಕಾರದ ಸೂಚನೆ ಮೇರೆಗೆ ರಾಜಾತಿಥ್ಯವನ್ನು ಕೊಡಲಾಗಿದೆಯಾ? ಜೈಲಿನ ಆವರಣಕ್ಕೆ ಕುರ್ಚಿಗಳು ಬಂದಿದ್ದಾದರೂ ಹೇಗೆ ಅಂತ ಮತ್ತೊಂದು ಅನುಮಾನ. ಜೈಲಿನ ಅಧಿಕಾರಿಗಳ ಕೋಣೆಯಲ್ಲಿ CCTV ಇದ್ದರೂ ಕೂಡ ಯಾರ ಗಮನಕ್ಕೂ ಬಂದಿಲ್ವಾ? ನೋಡಿ, ಇಲ್ಲಿ ಬೆಡ್ ಮೇಲೆ ದರ್ಶನ್ ಕೂತಿರೋದು, ಆ ಬೆಡ್ ಅಲ್ಲಿ ಬ್ಲಿಂಕ್ ಆಗ್ತಿರೋದು ಬೆಡ್, ದರ್ಶನ್ ಕೂತಿರೋದು. ಇನ್ನೊಂದು ಫೋಟೋ ಅಲ್ಲ, ಇಷ್ಟೇ ಮಾಡಿಕೊಟ್ರಂತೆ ಒಂದು ಬೆಡ್ ಒಂದು ಪಿಲ್ಲೋ ಕೊಟ್ಟಿರಲ್ವೇನ್ರಿ? ಅದು ಖಂಡಿತ ಪ್ರೊವೈಡ್ ಮಾಡಿರ್ತಾರೆ, ಒಂದು ಬೆಡ್ಡು ಪಿಲ್ಲೋ ಮಲ್ಕೊಳ್ಳೋಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ಸರ್ಕಾರನೇ ಏನಾದರೂ ಈ ಥರ ಒಂದು ಸೂಚನೆ ಕೊಟ್ಟಿದೆಯಾ, ಸವಲತ್ತುಗಳನ್ನು ಕಲ್ಪಿಸ್ಕೊಡಿ ಅಂತ ಅನುಮಾನ ಮೂಡೋದಕ್ಕೆ ಏನು ಕಾರಣ? ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಈ ರೀತಿಯ ಅನುಮಾನ ಮೂಡಲಿಕ್ಕೆ ಪ್ರಮುಖವಾದ ಕಾರಣ ಅವರು ಬಂಧನ ಆದ ಸಂದರ್ಭದಲ್ಲಿ ಒಬ್ಬರು ಸಚಿವರು, ಹಾಲಿ ಸಚಿವರೊಬ್ಬರು ಅಧಿಕಾರಿಯೊಬ್ಬರಿಗೆ ಫೋನನ್ನು ಮಾಡಿ ಒತ್ತಡವನ್ನು ಹಾಕುವಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಅದ್ರ ಬಗ್ಗೆ ಪಬ್ಲಿಕ್ ಟಿವಿ ಸುದ್ದಿಯನ್ನು ಮಾಡಿತ್ತು. ಯಾಕಂದ್ರೆ ಒಬ್ಬರು ಹಿರಿಯ ಅಧಿಕಾರಿ, ಅವರ ಡಿವಿಷನ್ಗೆ ಬರುವಂಥ ಅಧಿಕಾರಿಗೆ ಒಬ್ಬರು ಸಚಿವರು ಫೋನ್ ಮಾಡಿ ದರ್ಶನ್ ಅವರು ಅಲ್ಲಿಗೆ ಹೋಗೇ ಇರಲಿಲ್ವಂತೆ, ಅವರನ್ನು ಯಾಕೆ ಬಂಧನಕ್ಕೆ ಒಳಪಡಿಸ್ತಾ ಇದ್ದೀರಿ, ಅವ್ರಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದಾದ ನಂತರ ದರ್ಶನ್ ಅವರ ಪತ್ನಿ ಖುದ್ದು DCM DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯನ್ನ ಮಾಡ್ತಾರೆ. ಇದೆಲ್ಲನೂ ಕೂಡ ಭೇಟಿಯನ್ನ ಮಾಡಿದ್ರೆ ಸರ್ಕಾರದ ಮೇಲೆ ಈ ರೀತಿಯ ಅನುಮಾನ ಮೂಡದೇ ಇರೋದಕ್ಕೆ ಕಾರಣ ಸಕಾಲ ಕಾರಣಗಳೇ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅರವಿಂದ್. ಯಾಕಂದ್ರೆ ಇಷ್ಟೆಲ್ಲ ಸೌಕರ್ಯಗಳು, ಇಷ್ಟೆಲ್ಲ ರಾಜಾತಿಥ್ಯಗಳು ಅಂದ್ರೆ ಇಷ್ಟೆಲ್ಲ ಸಿಗ್ತಾ ಇದೆ. ಜೊತೆಗೆ ದರ್ಶನ್ ಅವರು ಹೈಕೋರ್ಟ್ಗೊಂದು ಅರ್ಜಿ ಹಾಕ್ತಾರೆ, ಲೋಯರ್ ಕೋರ್ಟ್ಗೊಂದು ಅರ್ಜಿ ಹಾಕ್ತಾರೆ. ಊಟಕ್ಕಾಗಿ ನಾನು ಪರಿತಪಿಸ್ತಾ ಇದ್ದೀನಿ, ನನ್ನ ದೇಹದ ತೂಕ 10 kg ಇಳಿದೋಗ್ಬಿಟ್ಟಿದೆ ಅಂತ ಹೇಳಿ ಒಂದು ಕಣ್ಣೀರಿನಲ್ಲಿ ಬಂದು ಪತ್ರವನ್ನು ಬರೆದು ಏನೋ ಕೋರ್ಟ್ಗೆ ಕೊಡ್ತಾರೆ, ಜೊತೆಗೆ ಜೈಲಾಧಿಕಾರಿಗಳಿಗೆ ಕೊಡ್ತಾರೆ. ಅವ್ರಿಗೆ ಇಷ್ಟೆಲ್ಲ ವೈಭೋಗ, ರಾಜಾತಿಥ್ಯ, ಅವ್ರಿಗೆಲ್ಲ ಸಿಕ್ತ ಬೆಡ್, ಕಾಫಿ, ಮಲ್ಕೊಂಡಿದ್ದಂಥ ಜಾಗದಲ್ಲಿ ಒಳ್ಳೆ ಪಿಲ್ಲು, ಒಳ್ಳೆ ಹಾಸಿಗೆ, ಜೊತೆಗೆ ಕೂತ್ಕೊಂಡು ಸಿಗರೇಟ್ ಸೇದಲಿಕ್ಕೆ ಒಳ್ಳೆಯ ಅವಕಾಶಗಳು, ಕಾಫಿ ಮಗ್ಗು, ಜೊತೆಗೆ ಇಲ್ಲಿ ಇಷ್ಟೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದಂಥವ್ರಿಗೆ ಡ್ರಿಂಕ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇಲ್ಲ ಅನ್ನೋದು ಯಾವ ರೀತಿಯ ನಂಬಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಅನುಮಾನಗಳು ಮೂಡುವಂಥದ್ದು. ಇಷ್ಟೆಲ್ಲ ಕೂಡ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ, ಇದೆಲ್ಲ ಕೂಡ ಸಿಗ್ತಾ ಇರೋದನ್ನ ನೋಡಿದ್ರೆ ಸರ್ಕಾರದ ಮೇಲೆ ಅನುಮಾನ ಬರದೇ ಇರಲಿಕ್ಕೆ ಕಾರಣನೇ ಇಲ್ಲ. ಯಾಕೆಂದ್ರೆ ಸರ್ಕಾರದ ಕೆಲವು ಸಚಿವರ ಜೊತೆಯಲ್ಲಿ ದರ್ಶನ್ ಅವರು ತುಂಬಾ ಆತ್ಮೀಯವಾಗಿದ್ರು, ಅವರ ಜೊತೆಯಲ್ಲಿ ಸಾಕಷ್ಟು ಓಡಾಟವನ್ನು ಮಾಡಿರುವಂಥದ್ದು, ಜೊತೆಗೆ ಶಾಸಕರುಗಳ ಜೊತೆಯಲ್ಲಿ ಓಡಾಟವನ್ನು ಮಾಡಿರುವಂಥದ್ದು, ಇದೆಲ್ಲಾನು ಕೂಡ ನೋಡಿದ್ವಿ. ಅಂದ್ರೆ ಒಂದಷ್ಟು ಶಾಸಕರು ಅವರ ಪರವಾಗಿ ಮಾತಾಡಿರುವಂಥದ್ದು ಕೂಡ ನಾವು ನೋಡಿದ್ವಿ. ದರ್ಶನ್ ಅವರು ಯಾವುದೇ ರೀತಿಯ ಆರೋಪವನ್ನು ಕೂಡ ಮಾಡಿಲ್ಲ, ಅಂದ್ರೆ ಯಾವುದೇ ರೀತಿಯ ಕೊಲೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ಶಾಸಕರೊಬ್ರು ಕ್ಲೀನ್ ಚೀಟ್ ಕೊಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು, ಆಡಳಿತ ಪಕ್ಷದ ಶಾಸಕರು. ಇಷ್ಟೆಲ್ಲ ಇದ್ದಂಥವ್ರು ಅವ್ರಿಗೆ ಅವಕಾಶಗಳನ್ನ ಮಾಡ್ಕೊಟ್ಟಿಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಅನುಮಾನಗಳಿಗೂ ಮೂಡ್ತಾ ಇದಾವೆ. ಯಾಕಂದ್ರೆ ಸರ್ಕಾರ ಅಧಿಕಾರಿಗಳಿಗೆ ಈ ರೀತಿಯಲ್ಲಿ ಹೇಳಿದ್ರೆ ಆ ರೀತಿ ಅಂದ್ರೆ ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ಬೇಕು ಆ ರೀತಿಯ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಬ್ಯಾರಕ್ ಅಲ್ಲಿ, ಪ್ರತಿಯೊಂದು ಫೀಲ್ಡ್ ಅಲ್ಲಿ, ಎಲ್ಲಾ ಕಡೆಯಲ್ಲೂ ಕೂಡ CCTVಯನ್ನ ಅಳವಡಿಕೆ ಮಾಡಿರ್ತಾರೆ. ಅದು ಖುದ್ದು DG ಕಚೇರಿಗೆ ಏನೋ ಪ್ರಿವ್ಯೂ ತೋರಿಸ್ತಾ ಇರ್ತದೆ, ಇಲ್ಲಿಗೆ ಸೋರ್ಸ್ ಇರುತ್ತೆ. ಆ ಸಂದರ್ಭದಲ್ಲಿ DG ಕಚೇರಿಯಲ್ಲಿ ಕೂತ್ಕೊಂಡಂತ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಅದನ್ನ ಯಾಕೆ ವಾಚನ ಮಾಡ್ತಾ ಇಲ್ಲ? ಯಾಕೆಂದ್ರೆ ರಾಜಾರೋಷವಾಗಿ ಒಂದು ಏನು ಬೈಲಲ್ಲಿ ಕೂತ್ಕೊಂಡು ಸಿಗರೇಟ್ ಅನ್ನು ಸೇರ್ತಾರೆ. ಅಲ್ಲಿ ಒಬ್ಬ ಕೋಕಾ ಕಾಯ್ದೆ ಅಡಿಯಲ್ಲಿ ಬಂಧನಕ್ಕೊಳಗಾದಂತ ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ, ಸಜಾ ಕೈದಿಯಾದಂತ ಅರವಿಂದ್ ಇಲ್ಲಿಂದು ಗಮನಿಸಬೇಕಾದಂತ ಪ್ರಮುಖವಾದ ಅಂಶ, ಸಜಾ ಕೈದಿಗಳಿಗೆ ಬೇರೆ ಬ್ಯಾರಕ್ ಇರುತ್ತೆ ಮತ್ತು ವಿಚಾರಣಾಧೀನ ಕೈದಿಗಳಿಗೆ ಬೇರೆ ಬ್ಯಾರಕ್ ಇರುತ್ತದೆ. ಆದ್ರೆ ಸಜಾ ಕೈದಿಯ ಒಬ್ಬ ಆರೋಪಿ, ಸಜಾ ಕೈದಿ ಒಬ್ಬ ಬಂದು ವಿಚಾರಣಾಧೀನ ಆರೋಪಿಗಳ ಜೊತೆಯಲ್ಲಿ ಯಾವ ರೀತಿ ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಮೂಡುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಮುರಳಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಅದು ಆ ಕುಳ್ಳಾ ಸೀನಾ ಅಂತಕ್ಕಂಥ ಒಂದು ಸಜಾ ಖೈದಿ, ಶಿಕ್ಷೆಯಾಗಿರುವ ಖೈದಿ, ಅವನು ದರ್ಶನ್ ಹತ್ರಕ್ಕೆ ಹೇಗೆ ಬಂದ?